ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರದ್ದು ಬ್ರೇಕ್ಫಾಸ್ಟ್ ಕಾಫಿ ಎಲ್ಲ ಆಯಿತಾ? ಇವತ್ತು ಮಾರ್ನಿಂಗು ಇಂದಲೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ತುಂಬಾ ಚಳಿ ಇದೆ ನಾನಿರೋ ಲೊಕೇಶನಲ್ಲಿ. ಅದಕ್ಕೆ ಟೆರಸ್ಗೆ ಇವಾಗ ಒಂದು ಹಾಫ್ ಆನ್ ಅವರ್ ಬರ್ತೀನಿ ಬಿಸಿಲು ಕಾಯಿಸ್ಕೊಳ್ಳೋದಕ್ಕೆ. ಎಷ್ಟು ಚಳಿ ಇದೆ ಅಂದರೆ ಕರ್ನಾಟಕದಲ್ಲಿ ಇರೋರು ಯಾರೆಲ್ಲ ನಾರ್ತ್ ಸೈಡಲ್ಲಿ ಬಂದಿದ್ದೀರಾ, ಅಂದರೆ ಅಕ್ಟೋಬರಿಂದ ಒಂದು ಡಿಸೆಂಬರ್ ತನಕ ನೀವು ಯಾರೆಲ್ಲ ಬಂದಿದ್ದೀರ ಅವರಿಗೆ ಗೊತ್ತಿರೋದೆ ಎಷ್ಟು ಚಳಿ ಇರುತ್ತೆ ಅಂತ. ನೀರು ಫ್ರೀಝರ್ ನೀರು ಮುಟ್ಟೋದು ಒಂದೇ, ಇಲ್ಲಿ ನೀರು ಮುಟ್ಟೋದು ಒಂದೇ, ಅಷ್ಟು ಚಳಿ ಇರುತ್ತೆ. ಈಗ ಶಿವರಾತ್ರಿ ಕಳೆಯೋ ತನಕ ತುಂಬಾ ಚಳಿ ಇರುತ್ತೆ. ಸೊ ಅದಕ್ಕೆ ಟೆರಸಿಗೆ ಬಂದಿದ್ದೀನಿ ಬಿಸಿಲು ಕಾಯಿಸ್ಕೊಳ್ಳೋಣ ಅಂತ. ನನ್ನ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಎಲ್ಲ ಆಯಿತು. ಹಬ್ಬಿ ಆಫೀಸ್ಗೆ ಹೋದರು. ಸೊ ಟೆರಸಿಗೆ ಬಂದೆ. ಸೊ ನೀವೆಲ್ಲ ಏನು ಮಾಡ್ತಾಯಿದ್ದೀರಾ? ನಿಮ್ಮದೆಲ್ಲ ಕಾಫಿ ಬ್ರೇಕ್ಫಾಸ್ಟ್ ಎಲ್ಲ ಆಯಿತಾ? ನಂದು ಎಲ್ಲ ಮುಗಿಸಿ ಬಂದಿದ್ದೀನಿ. ಅಲ್ಲಿ ನೋಡಿ ಒಂದು ಫ್ಲೈಟ್ ಬರ್ತಾಯಿದೆ, ನಿಮ್ಗೆ ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ. ನೋಡಿ, ಕಾಣಿಸ್ತಿದೆಯಾ? ಇಲ್ಲ, ಸೌಂಡ್ ಕೇಳಿಸ್ತಾ ಇದೆ ಅಂತ ಅನ್ಕೋತೀನಿ. ಡೈಲಿ ಇಲ್ಲಿ ಫ್ಲೈಟರ್ ಜೆಟ್ಟು ಫ್ಲೈಟೆಲ್ಲ ಹೋಗ್ತಾ ಇರುತ್ತೆ, ತೋರಿಸ್ತೀನಿ ನೋಡಿ. ಮಿಸ್ ಆಗೋಯ್ತು. ಇಷ್ಟು ದೊಡ್ಡ ಫ್ಲೈಟ್ ಡೈಲಿ ಇಲ್ಲಿ ಹೋಗ್ತಾ ಇರುತ್ತೆ ಫ್ಲೈಟ್. ಅದನ್ನು ನೋಡಿ ನೋಡಿ ಎಂಜಾಯ್ ಮಾಡ್ತಾ ಇರ್ತೀನಿ. ಹಾಗೆ ರೆಗ್ಯುಲರ್ ಆಗಿ ನನಗೆ ಡೈಲಿ ಇಲ್ಲಿ ಟೆರಸಿಗೆ ಬಂದಾಗೆಲ್ಲ ಫ್ರೆಂಡ್ಸ್ ಸಿಗ್ತಾ ಇರ್ತಾರೆ. ಆ ಫ್ರೆಂಡ್ಸ್ ಯಾರು ಗೊತ್ತಾ? ಪಾರಿವಾಳಗಳು. ಬನ್ನಿ ತೋರಿಸ್ತೀನಿ ನೋಡಿ. ಎಷ್ಟೊಂದು ಪಾರಿವಾಳಗಳಿದೆ. ಈ ಪಾರಿವಾಳಗಳನ್ನ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತೆ, ಅಷ್ಟೇ ಕೋಪನೂ ಬರುತ್ತೆ. ಬೆಳಗ್ಗೆ ಸಿಕ್ಕಾಬಟ್ಟೆ ಸೌಂಡ್ ಮಾಡಿ ಎಲ್ಲರಿಗೂ ಇರಿಟೇಷನ್ ಮಾಡ್ತಾನೆ ಇರುತ್ತೆ. ಆದರೂ ಒಂಥರ ಕ್ಯೂಟ್ ಅಲ್ಲ? ನೋಡಿ, ಒಂದು ಕಾಗೆ ಬಂದುಬಿಟ್ಟಿದೆ. ಈಗ ನೋಡಿದ್ರಲ್ಲ ಪಾರಿವಾಳಗಳು, ಅದು ಆ್ಯಕ್ಚುಲಿ ನೀವು ನೋಡಿದ್ದು ತುಂಬ ಕಮ್ಮಿ ಪಾರಿವಾಳಗಳು. ತುಂಬ ಸಿಕ್ಕಾಬಟ್ಟೆ ಪಾರಿವಾಳಗಳು ಬರುತ್ತೆ. ಈಗ ಚಳಿ ಸ್ವಲ್ಪ ಕಮ್ಮಿ, ಬೇಸಿಗೆ ಟೈಮಲ್ಲಿ ನೋಡಬೇಕು. ಅಯ್ಯೋ, ಅದು ನೋಡೋ ಒಂದು ಕಡೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟೇ ಇರಿಟೇಷನ್ನು ಆಗೋಗುತ್ತೆ. ಆದರೆ ಏನೂ ಮಾಡೋಕ್ಕಾಗಲ್ಲ. ಪ್ರಾಣಿ ಪಕ್ಷಿಗಳನ್ನ ಓಡಿಸೋದಕ್ಕಾಗುತ್ತಾ? ಇರೋ ಜಾಗದಲ್ಲೇ ನಾವು ಬಂದಿದ್ದೀವಿ, ಅದಕ್ಕೆ ನಾವೇ ಅಡ್ಜಸ್ಟ್ ಮಾಡ್ಕೋಬೇಕು. ಆ್ಯಂಡ್ ಆಗಲೇ ನೋಡಿದ್ರಲ್ಲ ಒಂದು ಕಾಗೆ, ಅದು ರೆಗ್ಯುಲರಾಗಿ ಬರುತ್ತೆ. ನಾನು ಇನ್ನೊಂದು ಕಾಮಿಡಿ ಏನು ಗೊತ್ತಾ? ನಾನು ಅದನ್ನು ಮಾತಾಡಿಸಿಲ್ಲ ಅಂದರೆ ಅದೇ ಬಂದು ನನ್ನನ್ನು ಮಾತಾಡಿಸುತ್ತೆ, ಕರಿತಾ ಇರುತ್ತೆ. ಅದನ್ನು ಹೋಗಿ ನಾನು ನೋಡಬೇಕು, ಹಾಯ್ ಮಾಡಬೇಕು. ಹಾಗೆ ಮಾಡಿದ್ರೆ ಅದು ಹೊರಟೋಗ್ಬಿಡುತ್ತೆ. ಆ ಥರ ಕ್ಲೋಸ್ ಆಗಿಬಿಟ್ಟಿದೆ. ಕಾಗೆನೇ ನನಗೆ ಕ್ಲೋಸ್ ಆಗಿ ಹೋಗ್ಬಿಟ್ಟಿದೆ. ಇಲ್ಲಿ ಪಾರಿವಾಳದ ಜೊತೆ ಗುಬ್ಬಚ್ಚಿ ಮತ್ತು ಗಿಣಿ ಬರ್ತಾ ಇರುತ್ತೆ. ಗಿಣಿಗಳು ಈ ಕಡೆ ಸೈಡ್ ಬರೋಲ್ಲ, ಆ ಕಡೆ ಸೈಡ್ ಜಾಸ್ತಿ ಬರುತ್ತೆ. ನಾನು ಆ ಕಡೆ ವಾಕಿಂಗ್ ಎಲ್ಲಾದರೂ ಹೋದರೆ ನಾನು ನಿಮ್ಗೆ ತೋರಿಸ್ತೀನಿ. ಕಮ್ಮಿ ಹೋಗೋದು, ಆ ಕಡೆ ಹೋದರೆ ನಾನು ತೋರಿಸ್ತೀನಿ. ಇಲ್ಲಿ ಗುಬ್ಬಚ್ಚಿ ತೋರಿಸೋಣ ಗಿಡದ ಹತ್ರ ಅಂದರೆ ಅದು ಕಾಣಿಸೋದಿಲ್ಲ, ವಿಡಿಯೋದಲ್ಲಿ ಕಾಣಿಸೋದಿಲ್ಲ. ನಮ್ಮ ಮನೆ ಹತ್ರ ಬಂದು ಕೂತ್ಕೊಳ್ತಾ ಇರುತ್ತೆ. ಆವಾಗ ನಾನು ನಿಮಗೆ ಅದೊಂದು ವಿಡಿಯೋ ತೋರಿಸ್ತೀನಿ ನೋಡಿ. ಮತ್ತು ಇವಾಗ ನೆಕ್ಸ್ಟ್ ಪ್ಲ್ಯಾನು, ಬಟ್ಟೆ ಎಲ್ಲ ವಾಶ್ ಮಾಡಿದ್ದೆ. ಹೋಗಿ ಬಟ್ಟೆ ಎಲ್ಲ ಮಡಿಸಿಟ್ಟು ಅಡುಗೆ ಮಾಡಿ ಮಧ್ಯಾಹ್ನ ಇವತ್ತು ಮಾರ್ಕೆಟ್ಗೆ ಹೋಗಬೇಕು. ಇವತ್ತು ಪೂಜೆ ಮಾಡಬೇಕು. ಡೈಲಿ ಪೂಜೆ ಮಾಡ್ತೀನಿ, ಆಮೇಲೆ ಇವತ್ತೊಂದೇ ದಿನ ಪೂಜೆ ಮಾಡ್ತೀನಿ ಅಂತ ಕೇಳಬೇಡಿ. ಪೂಜೆ ಮಾಡಬೇಕು, ಹೂವು ತರಬೇಕು. ನನಗೆ ಇನ್ನೊಂದೇನು ಸಮಸ್ಯೆ ಅಂದರೆ ನಮ್ಮೂರೇ. ಯಾಕಂದರೆ ನಮ್ಮೂರಲ್ಲಿ ಸಿಗೋವಂಥ ಫೆಸಿಲಿಟಿ ಮತ್ತು ಹೂ ಇದೆಯಲ್ಲ, ಅದು ಇಲ್ಲಿ ಸಿಗೋಲ್ಲ. ಅದು ಯಾವಾಗಲೂ ಬಾಡೋಗಿರುತ್ತೆ. ಮಾರ್ನಿಂಗೇ ಹೋಗಬೇಕು ಹೂ ತರೋದಕ್ಕೆ. ನನಗೆ ಟೈಮ್ ಇಲ್ಲ, ಕೆಲಸ ಇದೆ. ನೋಡ್ತೀನಿ ಮಧ್ಯಾಹ್ನ ಹಬ್ಬಿ ಬಂದಮೇಲೆ ಅವ್ರ ಜೊತೆನೇ ಮಾರ್ಕೆಟ್ಗೆ ಹೋಗಿ ಬರ್ತೀನಿ. ಮಾರ್ಕೆಟಲ್ಲಿ ವೀಡಿಯೋ ಮಾಡೋಕ್ಕಾಗುತ್ತೆ ಇಲ್ಲ ಗೊತ್ತಿಲ್ಲ, ಬಟ್ ಟ್ರೈ ಮಾಡ್ತೀನಿ. ನಿಮಗೂ ತೋರಿಸ್ತೀನಿ ಮಾರ್ಕೆಟ್ ಹೇಗಿದೆ ಅಂತ ನೋಡಿ. ಅಲ್ಲಿ ಇನ್ನೊಂದೇನು ಸಮಸ್ಯೆ ಅಂದರೆ ನಂಗೆ ಮಾರ್ಕೆಟ್ಗೆ ಹೋಗೋದಕ್ಕೆ ಬೇಜಾರಾಗಿ ಹೋಗುತ್ತೆ, ಅಷ್ಟು ಇರಿಟೇಷನ್ ಆಗೋಗುತ್ತೆ. ಗಲ್ಲಿಯಲ್ಲಿ ಜನ ಹೋಗೋದಕ್ಕೆ ಜಾಗ ಇರಲ್ಲ, ಅದರಲ್ಲಿ ಗಾಡಿ ಬೇರೆ ತೊಗೊಂಡು ಮಧ್ಯ ಬರ್ತಾ ಇರ್ತಾರೆ. ಸ್ಟಕ್ ಆಗೋದ್ರೆ ಎಷ್ಟು ಇರಿಟೇಷನ್ ಆಗೋಗುತ್ತೆ ಅಂದರೆ. ಬಟ್ ಸಿಚುವೇಶನು, ಅನಿವಾರ್ಯತೆ, ಏನೂ ಮಾಡೋದಕ್ಕಾಗಲ್ಲ, ನಾವೇ ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ಓಕೆ, ಮಧ್ಯಾಹ್ನ ಈಗ ಕೆಲಸ ಎಲ್ಲ ಮುಗಿಸಿ ಮಧ್ಯಾಹ್ನ ಮಾರ್ಕೆಟ್ಗೆ ಹೋಗ್ಬೇಕು. ಅಲ್ಲಿ ವೀಡಿಯೋ ಮಾಡೋಕ್ಕಾಗತ್ತೆ ಗೊತ್ತಿಲ್ಲ, ಬಟ್ ಅಲ್ಲಿ ಕ್ಲಿಪ್ಸ್ ಏನಾದರೂ ತೊಗೊಂಡ್ರೆ ಹಾಕ್ತೀನಿ. ಇಲ್ಲಾಂದರೆ ನಾನು ಅಲ್ಲೇ ಡೈರೆಕ್ಟಾಗಿ ನಿಮಗೆ ಮಾರ್ಕೆಟ್ನ ತೋರಿಸ್ತೀನಿ. ಮತ್ತು ಮಧ್ಯಾಹ್ನದಿಂದ ವೀಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ. ಓಕೆ.
ಮಾರ್ಕೆಟಿಂದ ಬರೋ ತನಕ ಸಾಕಾಗೋಯ್ತು. ಆ್ಯಕ್ಚುಲಿ ಲೇಟ್ ಆಯಿತು ಮಾರ್ಕೆಟ್ಗೆ. ನಾವು ಆ ಮಧ್ಯಾಹ್ನನೇ ಹೋಗಿದ್ವಿ, ಆಗಲೇ ಬರಬೇಕಾಗಿತ್ತು. ಬಟ್ ಹಸ್ಬೆಂಡ್ ಫ್ರೆಂಡ್ ಸಿಕ್ಕಿದ್ರು, ಸೊ ಅವ್ರ ಜೊತೆ ಮಾತಾಡಿಕೊಂಡು ಬರೋ ತನಕನೇ ಲೇಟ್ ಆಗೋಯ್ತು. ಸೊ ಬಂದು ಕಾಫಿ ಕುಡಿದು ಫ್ರೆಶ್ ಆದ್ವಿ. ಈಗ ಹಬ್ಬಿ ಡ್ಯೂಟಿಗೆ ಹೋಗಿದ್ದಾರೆ. ಈಗ ನೆಕ್ಸ್ಟ್ ನಾನು ಇವಾಗ ಫ್ರೆಶ್ ಆಗಿ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಬೇಕು. ನೀವು ಜೈಸಲ್ಮೇರ್ ಮಾರ್ಕೆಟ್ ನೋಡಿದ್ರಲ್ಲ, ನಿಮ್ಗೆ ಹೆಂಗೆ ಅನ್ನಿಸ್ತು? ನಮಗೆ ಡೈಲಿ ತಾಪತ್ರೆ ಆಗೋಗಿದೆ, ಆ ಮಾರ್ಕೆಟ್ಗೆ ಹೋಗೋದಕ್ಕೆ ಬೇಜಾರು. ಆದರೆ ಅನಿವಾರ್ಯತೆ, ಏನೂ ಮಾಡೋದಕ್ಕಾಗಲ್ಲ, ನಾವು ಹೋಗಲೇಬೇಕಾಗತ್ತೆ. ನೆಕ್ಸ್ಟ್ ಹೋದಾಗ ವಿಶಾಲ್ ಮಾರ್ಟ್ ತೋರಿಸ್ತೀನಿ. ಹಾಗೆ ಪರ್ಟಿಕ್ಯುಲರಾಗಿ ಅವ್ರ ಲೈಫ್ ಸ್ಟೈಲ್ ಹೇಗಿರುತ್ತೆ, ಮತ್ತು ಅಲ್ಲಿದು ಕ್ಲೋತಿಂಗ್ಸ್ ಇದೆಯಲ್ಲ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ನೆಕ್ಸ್ಟ್ ಫೋರ್ಟ್ಗೆ ಹೋದಾಗ ಫೋರ್ಟ್ ಕೂಡ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ. ಹಿಸ್ಟಾರಿಕಲ್ ಪ್ಲೇಸು, ತುಂಬ ಏನು ಇನ್ಫಾರ್ಮೇಷನ್ ಸಿಗುತ್ತೆ, ಚೆನ್ನಾಗಿದೆ ಅಂತ ಅಲ್ಲಿ ಲೋಕಲ್ಸ್ ಹೇಳ್ತಾಯಿದ್ರು. ಹೋದಾಗ ತೋರಿಸ್ತೀನಿ. ಹಾಗೆ ಇನ್ನೊಂದೇನೆಂದರೆ, ನಮ್ಮ ಕಡೆ ಹೂವು ಸಿಗುತ್ತಲ್ಲ, ಆ ಥರ ಹೂವು ಇಲ್ಲಿ ಸಿಗೋದೇ ಇಲ್ಲ, ಎಲ್ಲ ಬಾಡೋಗೂ ಇರುತ್ತೆ. ಬೆಳಗ್ಗೆ ಹೋಗಿ ಫ್ರೆಶ್ ಆಗಿ ಹೂ ತಂದ ಹಾಗೆ ಅಷ್ಟೇ. ನನಗಂತೂ ಸಾಕಾಗಿದೆ. ಓಕೆ, ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಓಕೆ, ಸೊ ಅಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.